ಒಳ್ಳೆ ಘಮ ಘಮ ಫ್ರೇಗ್ರೆನ್ಸ್ ಹೊಡಿತಾ ಇದೆ ನನಗೆ. ಇಲ್ಲಿ ಕಿಚನ್ ಒಳಗಡೆ ಬಂದಿದ್ದೀನಿ ಪರ್ಮಿಷನ್ ತೊಗೊಂಡು. ಮೀನುಗಳನ್ನ ನೋಡಿ ಏನು ಸಗದಾಗ ಅರೇಂಜ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಈ ಹೋಟ್ಲು ಸುಮಾರು ಒಂದು 25 ವರ್ಷದಿಂದ ಇದೆ ಅಂತೆ. ಸೊ ಇದ್ರ ಬಗ್ಗೆ ಕೇಳ್ತವ್ರ ಹತ್ರ ರೆಕಮೆಂಡೇಶನ್ ಸಿಕ್ತು. ಸೊ ಅದಕ್ಕೋಸ್ಕರನೇ ಟೇಸ್ಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಅಂತೆ. ಬನ್ನಿ ನೋಡ್ಕೊಂಡ್ ಬರೋಣ. ಇದೇ ಮೈಸೂರು ರೋಡು ಬ್ಯಾಟರಾಯನಪುರ ಹತ್ರ ಇರೋವಂಥದ್ದು. ಸೊ ಹೀಗೆ ಫಸ್ಟ್ ಫ್ಲೋರ್ ಕಾಣಿಸಕ್ಕೆ ನಮ್ಗೆ ಸಿಗೋದು ಮಂಗಳೂರು ಲಂಚ್ ಹೋಮ್. ಥರದ ಸೀ ಫುಡ್ಗೆ ಮತ್ತು ಮಟನ್ ಬೋಟಿ ಐಟಮ್ಗಳಿಗೆಲ್ಲ ಈ ಜಾಗ ಫೇಮಸ್ಸು. ಬನ್ನಿ ಕಿಚನ್ಗೆ ಹೋಗಿ ನೋಡೋಣ. ಲೆಟ್ಸ್ ಸಿ ವಾಟ್ಸ್ ಕುಕಿಂಗ್. ರಾಗಿ ಮುದ್ದೆ, ರೈಸ್, ಏನು ಹೇಳಿದ್ದು? ಫಿಶ್ ಗ್ರೇವಿ. ಓಕೆ ಓಕೆ. ರಸಮ್. ಇದು ಮಟನ್ ಒಳ್ಳೆ ಘಮ ಘಮ ಫ್ರೇಗ್ರೆನ್ಸ್ ಹೊಡಿತಾ ಇದೆ ನನಗೆ. ಇಲ್ಲಿ ಕಿಚನ್ ಒಳಗಡೆ ಬಂದಿದ್ದೀನಿ ಪರ್ಮಿಷನ್ ತೊಗೊಂಡು. ಮೀನುಗಳನ್ನ ನೋಡಿ ಏನು ಸಗದಾಗ ಅರೇಂಜ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಸರಿ, ಯಾವ್ಯಾವ ಥರ ಮೀನುಗಳಿದ್ದಾವೆ ಇಲ್ಲಿ? ಕಾಂಗಡ ಇದೆ, ಜಿಲೇಬಿ ಇದೆ, ಕೊಡವ ಇದೆ, ರೈಸ್ ಇದೆ, ಇಲ್ಲಿ ಮತ್ತಿ, ಅದು ಬೆಳಂಜಿ ಅಂತ. ಇಲ್ಲ ನೋಡೋಕ್ಕೆ ಬೆಳ್ಳಂಜಿ ಚಿಕ್ಕ ಚಿಕ್ಕ ಮೀನುಗಳು ಒಳ್ಳೆ ಥರ ಇರುತ್ತೆ. ಇಲ್ಲಿ ನೋಡಿ ಕ್ರ್ಯಾಬು. ಬೆಳ್ಳಂಜಿ ಮೀನು ತಿನ್ನೋದೇ ಒಂಥರ ಖುಷಿ ಆಯ್ತಾ. ಯಾಕೆ ಅಂತ ಹೇಳಿದ್ರೆ ಅದು ಇಷ್ಟಿಷ್ಟೇ ಚಿಕ್ಕ ಚಿಕ್ಕದಿರುತ್ತೆ. ಬಾಯಿಗೆ ಹಾಕೊಂಡ್ರೆ ಯಾವುದು ಮುಳ್ಳು ಗಿಳ್ಳು ತಲೆನೋವು ಇರಲ್ಲ, ಎಲ್ಲನೂ ಅದು ತಿನ್ಬೋದು. ಮಾತಾಡ್ತಿದ್ರೆ ನಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ಇವಾಗ. ಈಗ ನಾವು ಕ್ರ್ಯಾಬ್ ಸುಕ್ಕ ಹೇಗೆ ಮಾಡೋದು ಅಂತ ನೋಡೋಣ ಅಂತ ಇಲ್ಲಿ. ಸೊ ಟೇಸ್ಟ್ ಮಾಡಿಬಿಟ್ಟು ಹೇಳೋಣ ಅಂತ ನಿಮಗೆ. ನೀರು ದೋಸೆ ಜೊತೆ ಕ್ರ್ಯಾಬ್ ಸುಕ್ಕ ಫ್ಲೇವರ್ ಕಾಂಬಿನೇಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಕ್ರ್ಯಾಬ್ ಸುಕ್ಕ ಟೇಸ್ಟ್ ಮಾಡ್ತಾ ಇದ್ದೀನಿ. ರಿಯಲಿ ಸೋ ಟೇಸ್ಟಿ. ನಿಂಬೆ ನಿಂತ್ಕೊಂಡು ಇದು ಕ್ರ್ಯಾಬ್ ಸುಕ್ಕ. ಕ್ರ್ಯಾಬ್ ಸುಕ್ಕ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನಮ್ಮ ಕೋಸ್ಟಲ್ ಏರಿಯಾ ಬಿಟ್ಟು ಹೊರಗಡೆ ಬಂದ್ವಿ ಅಂತ ಹೇಳಿದ್ರೆ ಒಳ್ಳೆ ಮೀನಿನ ಊಟ ಸಿಗೋದೇ ತುಂಬ ರೇರು. ಆ ಥರ ಇರಬೇಕಾದ್ರೆ ಒಂದು ಒಳ್ಳೆ ಫಸ್ಟ್ ಕ್ಲಾಸ್ ಮೀನು ಊಟ ಸಿಗುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ದಿಲ್ ಖುಷಿ ಆಗಿಬಿಡುತ್ತೆ ಗುರು. ಎಲ್ಲ ಐಟಮ್ನು ಸಖತ್ತಾಗಿದೆ. ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಿಲ್ಲ, ಯು ಶುಡ್ ಟ್ರೈ ಎವ್ರಿ ಡಿಫ್ರೆಂಟ್ ಐಟಮ್ ಹಿಯರ್. ಬಾಯ್ಲ್ಡ್ ರೈಸ್ ತಿಂದೆ ಯಾವ ಕಾಲಾಗ ಹೋಗ್ಬಿಟ್ಟಿತ್ತು. ಚೆನ್ನಾಗಿದೆ ಸರ್. ಯಾವ್ದು ನಿಮ್ಮ ಫೇವ್ರೇಟು? ಫಿಶ್ ಕರಿ, ಕಬಾಬ್, ಬೋಟಿ ಫ್ರೈ. ಸೂಪರ್ ಆಗಿದೆ. ನಾವು ಇವಾಗಿಂದ ಒಂದು 5-6 ವರ್ಷದಿಂದ ಬರ್ತೀವಿ. ಫಿಶ್ ತವಾ ಫ್ರೈ, ರವೆ ಫ್ರೈ, ಎಲ್ಲ ಬಾಂಗಡ ಸಾರೆಲ್ಲ ಟೇಸ್ಟ್ ಒಳ್ಳೆ ಟೇಸ್ಟ್ ಇದೆ ಸರ್.
ಸೊ ಟೇಸ್ಟ್ ಮಾಡಿಬಿಟ್ಟು ಹೇಳೋಣ ಅಂತ ನಿಮಗೆ. ನೀರು ದೋಸೆ ಜೊತೆ ಕ್ರ್ಯಾಬ್ ಸುಕ್ಕ ಫ್ಲೇವರ್ ಕಾಂಬಿನೇಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ನಾವು ರೆಗ್ಯುಲರ್ ಆಗಿ ಬರ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? 8-10 ಇಯರ್ಸಿಂದ ನಾವು ರೆಗ್ಯುಲರ್ ಆಗಿ. ತುಂಬ ಚೆನ್ನಾಗಿದೆ ಟೇಸ್ಟ್. ಸೊ ಇಲ್ಲಿ ನಮ್ಮ ಪ್ರೊಪ್ರೈಟರ್ ಇದ್ದಾರೆ. ಸರ್ ನಿಮ್ಮ ಹೆಸರು? ಶರತ್ ಅಂತ. ಶರತ್ ಅಂತ. ಶರತ್ ಅವರು ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು? ಹಿಂದೆ ಸ್ಟಾರ್ಟ್ ಮಾಡಿದ್ರು? ಸುಮಾರು ಒಂದು 25 ವರ್ಷದಿಂದ ಮಾಡ್ತಾ ಇದ್ವಿ. ಮೊದಲು ನಮ್ಮ ತಂದೆಯವರು ಮಾಡ್ತಾ ಇದ್ರು. ಅವ್ರು ಇವಾಗ ಒಬ್ಬರಲ್ಲ ಅವರೇ ನಾವು ನೀವು ಮಾಡ್ತಾ ಇದ್ದೀರಾ? ಓಕೆ ಓಕೆ. ಏನೇನು ಸ್ಪೆಷಲು ಸರ್ ಇಲ್ಲಿ? ಸ್ಪೆಷಲ್ ಅಂತ ಹೇಳಿದ್ರೆ ಫಿಶ್ ಐಟಮು, ಚಿಕನ್ ಐಟಮು, ಓಕೆ, ಬೋಟಿ ಮच्छಿ, ಮುದ್ದೆ, ನೀರು ದೋಸೆ, ಪರೋಟ, ಫಿಶಲ್ಲೆಲ್ಲ ಐಟಮ್ ಬಾಂಗಡ, ಮತ್ತಿ, ಬೆಳಂಜಿ, ಸ್ಲೈಸು, ಆಮೇಲೆ ಕೊಡುವಾಯಿ, ಕ್ರ್ಯಾಬು, ಪ್ರಾನ್ಸ್ ಎಲ್ಲ ಮಾಡ್ತೀವಿ. ಓಕೆ ಓಕೆ. ಇಲ್ಲಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಅಷ್ಟು ಕ್ರೌಡ್ ಇರ್ತದೆ. ಸ್ವಲ್ಪ ಇವಾಗ ಕಮ್ಮಿ ಇದೆ. ಬೇರೆ ಪೀಕ್ ಅವರಲ್ಲೆಲ್ಲ ಫುಲ್ ರಶ್ ಇರುತ್ತೆ. ಕರೆಕ್ಟ್ ಲಂಚ್ ಅವರ್ಗೆ 2 ಗಂಟೆಗೆ ಹೋಟ್ಲು ರಶ್ ಆಗ್ತಾ ಇದೆ. ಸದ್ಯ ನಾನು 1 ಅವರ್ ಬೇಗ ಬಂದು ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ಅನಿಸ್ತು. ಹೊಟ್ಟೆ ತುಂಬ ಊಟ ಆಯಿತು, ನೀಟಾಗಿ ಶೂಟ್ ಆಯಿತು. ನನಗಂತೂ ನೀರು ದೋಸೆ ಜೊತೆ ಕ್ರ್ಯಾಬ್ ಸುಕ್ಕ ಮಾತ್ರ ಸೂಪರ್ ಆಗಿತ್ತು. ಅದ್ರ ಜೊತೆಗೆ ಫಿಶ್ ಫ್ರೈ ನಂಗೆ ತುಂಬಾ ಇಷ್ಟ ಆಯಿತು. ನೀವು ಯಾವಾಗಾದ್ರೂ ಬ್ಯಾಟರಾಯನಪುರ ಹತ್ರ, ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಒಂದು ಸರ್ವಿಸ್ ರೋಡ್ ಇದೆ. ಆ ಸರ್ವಿಸ್ ರೋಡ್ ಒಂದು ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡ್ಗೆ ಸಿಗುತ್ತೆ ಮಂಗಳೂರು ಲಂಚ್ ಹೋಮ್. ಬಂದಾಗ ಈ ಕಡೆ ಬನ್ನಿ, ಒಂದು ಒಳ್ಳೆ ಊಟನ ಸವಿರಿ ಅಂತ ಹೇಳ್ತೀನಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಹೊರಡ್ತಾ ಇದ್ದೀನಿ. ನಾನು ಅಕ್ಷಯ್ ರೇವಣ್ಕರ್ ಫ್ರಮ್ ಮಸಾಲಾ ಚಾಯ್ ಮೀಡಿಯಾ. ಸಿಗೋಣ ಮುಂದೆ.